ಹಾಕುವರು ನೋಡಿ ಮಾತಿನ ಮೋಡಿ, ಹಾಕುವರು ನೋಡಿ ಮಾತಿನ ಮೋಡಿ, ಮೋಡಿ ಮೋಡಿ ಮಾತಿನ ಮೋಡಿ, ಮೋಡಿ ಮೋಡಿ ಮಾತಿನ ಮೋಡಿ. ಮಾತೆಂದರೆ ಒಣ ಮಾತಲ್ಲ, ತಿಳಿಯಲು ವಿಷಯವು ನೂರುಂಟು, ತಿಳಿಯಲು ವಿಷಯವು ನೂರುಂಟು. ಮಾತೆಂದರೆ ಒಣ ಮಾತಲ್ಲ, ತಿಳಿಯಲು ವಿಷಯವು ನೂರುಂಟು, ತಿಳಿಯಲು ವಿಷಯವು ನೂರುಂಟು. ಅನುಭವದ ಗಂಟು ಇದು ಜೀವನದ ನಂಟು, ಅನುಭವದ ಗಂಟು ಇದು ಜೀವನದ ನಂಟು. ಮೋಡಿ ಮೋಡಿ ಮಾತಿನ ಮೋಡಿ, ಮೋಡಿ ಮೋಡಿ ಮಾತಿನ ಮೋಡಿ, ಮೋಡಿ ಮೋಡಿ ಮಾತಿನ ಮೋಡಿ. ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮ ಮೋಡಿ ಮೋಡಿ ಮಾತಿನ ಮೋಡಿ ಒಬ್ಬ ಬಡ ಕವಿಯ ಆಲೋಚನೆಗಳಿಂದ ಪ್ರಾರಂಭ. ಒಬ್ಬ ಬಡ ಕವಿ ತನ್ನ ಮನೇಲಿ ಕೂತು ದೇಶನ ಹೇಗೆ ಉದ್ಧಾರ ಮಾಡೋದು ಅಂತ ಹಗಲ್ಗನಸು ಕಾಣ್ತಾ ಇರ್ತಾನೆ, ಯೋಚನೆ ಮಾಡ್ತಾ ಇರ್ತಾನೆ. ಸಮುದ್ರದ ನೀರಿನ ಉಪ್ಪನ್ನೆಲ್ಲ ಶೋಧಿಸಿ ಸಕ್ಕರೆಯನ್ನು ಬೆರೆಸಿ ಮನೆ ಮನೆಗೂ ನಲ್ಲಿ ಪೈಪುಗಳ ಮೂಲಕ ಸಿಹಿ ಸಿಹಿ ನೀರನ್ನು ಹಂಚಬೇಕು ಅಂತ. ಅಷ್ಟೊತ್ತಿಗೆ ಅವ್ರ ಅಮ್ಮ ಬಂದು ಹೇಳ್ತಾರೆ, ಲೋ ನಿನ್ನೆ ಬಾವಿಲಿ ಇಲಿನೋ ಹೆಗಣನೋ ಏನೋ ಬಿತ್ತಿತ್ತು ಅನ್ಸುತ್ತೆ, ನೀರೆಲ್ಲ ಒಂಥರ ವಾಸನೆ ಬಂದಿದೆ, ಸರಿ ಮಾಡಿಸು ಅಂತ. ಅದಕ್ಕೆ ಅವನು ಪರೋಪಕಾರಾರ್ಥಮಿದಂ ಶರೀರಂ, ಮನೆ ಕೆಲ್ಸಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಬರಿತಾ ಹೋಗ್ತಾನೆ, ಆಕಾಶದ ನಕ್ಷತ್ರಗಳನ್ನೆಲ್ಲ ಆರಿಸಿ ಗೋಣಿ ಚೀಲದಲ್ಲಿ ತೋರಿಸಿ ಮನೆ ಮನೆಗೆ ತೆಗೆದುಕೊಂಡು ಹೋಗಿ ಉಚಿತ ಸ್ಟಾರ್ ಪವರ್ ಕರೆಂಟ್ ಅನ್ನು ಹಂಚ್ತೀನಿ ಅಂತ. ಅದಕ್ಕೆ ಅಷ್ಟೊತ್ತಿಗೆ ಅವ್ರಮ್ಮ ಬಂದು ಹೇಳ್ತಾರೆ, ಲೋ ಲೈಟ್ ಪೋಲ್ ಮೇಲೆ ನೆನ್ನೆ ಕಾಗೇನೋ ಗೂಬೇನೋ ಏನೋ ಕೂತಿತ್ತು ಅನ್ಸುತ್ತೆ, ಅದಕ್ಕೆ ವೈರು ಒಂದಕ್ಕೊಂದು ಟಚ್ ಆಗಿ ಫಡ್ ಅಂದ್ಬಿಟ್ಟಿದೆ, ಕರೆಂಟ್ ಇಲ್ಲ, ಸರಿ ಮಾಡಿಸು ಅಂತ. ಅವನು ಸಾಧ್ಯವಿಲ್ಲ, ಪರೋಪಕಾರಾರ್ಥಮಿದಂ ಶರೀರಂ, ಮನೆ ಕೆಲ್ಸಕ್ಕಂದ್ರೆ ಟೈಮ್ ಇಲ್ಲ. ಸರಿ, ಮತ್ತೆ ಬರಿತಾ ಹೋಗ್ತಾನೆ, ಹಿಮಾಲಯದ ಬಂಡೆಗಳನ್ನೆಲ್ಲ ತುಂಡು ಮಾಡಿ ಮನೆ ಮನೆಗೂ ಜನಕ್ಕೂ ಉಚಿತವಾಗಿ ಮನೆಗಳನ್ನು ಬಿಲ್ಡಿಂಗ್ಗಳನ್ನು ಕಟ್ಸ್ಕೊಡ್ತೀನಿ ಅಂತ. ಅವ್ರ ಉಮ್ಮ ಬಂದು ಹೇಳ್ತಾರೆ, ಲೋ ನಮ್ಮ ಬಿಲ್ಡಿಂಗು ನಮ್ಮ ಮನೆ ಏನಿದೆ ಅಳಗಾಡ್ತಾ ಇದೆ, ಮೇಲೆ ಟೈಲ್ಸ್ ಎಲ್ಲ ಲೂಸ್ ಆಗ್ಬಿಟ್ಟಿದೆ, ಯಾವಾಗ ಬೇಕಾದ್ರೂ ತಲೆ ಮೇಲೆ ಬೀಳ್ಬೋದು ಟೈಲ್ಸ್ಗಳು, ಸರಿ ಮಾಡ್ಸಪ್ಪ ಅಂತ. ಅವನು ಸಾಧ್ಯ ಇಲ್ಲ, ಪರೋಪಕಾರಾರ್ಥಮಿದಂ ಶರೀರಂ, ಮನೆ ಕೆಲಸಕ್ಕೆ ಟೈಮ್ ಇಲ್ಲ. ಬರಿತಾನೆ ಸುಸ್ತಾಗುತ್ತೆ. ಕೊನೆಗೆ ತಾಯಿ ಕೇಳ್ತಾನೆ, ಅಮ್ಮ ಕಾಫಿ ಮಾಡ್ಕೊಡು. ತಾಯಿ ಕಾಫಿ ತಂದು ಕೊಡ್ತಾಳೆ. ನೋಡಿದ್ರೆ ಕಾಫಿ ವಾಸನೆ, ಏನಮ್ಮ ಕಾಫಿ ಹಿಂಗಿದೆ. ಅದಕ್ಕೆ ತಾಯಿ ಬಂದು ಹೇಳ್ತಾಳೆ, ಹೌದಪ್ಪ ಸಮುದ್ರದ ನೀರಿಗೆ ಸಕ್ಕರೆ ಬೆರೆಸಿ ಕುಡಿಯೋ ನೀನು, ಕಾಫಿಯಲ್ಲಿ ಸ್ವಲ್ಪ ವಾಸನೆ ಇದೆ, ಯಾಕಂದ್ರೆ ನೀರಲ್ಲಿ ಹೆಗಣ ಬಿದ್ದಿತ್ತು ಅಂತ ಹೇಳಿದ್ನಲ್ಲ, ವಾಸನೆ ಇದೆ, ಏನ್ ಬೆರೆಸ್ಕೊಂಡು ಕುಡಿ ಅಂತ ಹೇಳ್ತಾಳೆ. ಕೋಪ ಬರುತ್ತೆ. ಸರಿ ಟಿವಿ ಕೊಡು, ಸರಿ ರಿಮೋಟ್ ಕೊಡು, ಟಿವಿ ನೋಡ್ತೀನಿ ಅಂತ ಹೇಳ್ತಾನೆ. ಅವಾಗ ತಾಯಿ ರಿಮೋಟ್ ಬದಲು ತಂದು ಕ್ಯಾಂಡಲ್ ಕೊಡ್ತಾಳೆ. ಏನಮ್ಮ ಇದು? ಹೌದು, ನೀನು ಆಕಾಶದ ನಕ್ಷತ್ರಗಳಿಂದ ಕರೆಂಟ್ ಕೊಡೋನಲ್ವಾ, ಈ ರಿಮೋಟ್ ಬದಲು ಕ್ಯಾಂಡಲಿಂದ ಟಿವಿ ಹಚ್ಕೋ ಅಂತ ಹೇಳ್ತಾಳೆ. ಕೋಪ ಬರುತ್ತೆ. ಒಂದೇ ಸಾರಿ ಈ ಮನೆ ಮೇಲೊಂದು ಸೆಂಟರ್ ಪಿಲ್ಲರ್ ಇದು ಕಂಬದ ಒಂದು ಪಿಲ್ಲರ್ ಒಂದಿರುತ್ತೆ, ಅದು ಕೋಪದಿಂದ ಒಂದು ಸರಿ ಜೋರಾಗಿ ಗುತ್ತಾನೆ, ಮೇಲೆ ಟೈಲ್ಸ್ ಎಲ್ಲ ಅಳಗಾಡಿ ಒಂದು ಟೈಲು ತಲೆ ಮೇಲೆ ಪಡ್ಡಂತ ಬಿದ್ದು ನೆತ್ತರಿಂದ ರಕ್ತ ಸುರಿಯುತ್ತೆ. ಆಗ ರಕ್ತ ಸುರಿದಾಗ ಅಮ್ಮ ಅಂತ ಹೇಳ್ತಾನೆ. ಅವಾಗ ತಾಯಿ ಬಂದ್ಬಿಟ್ಟು ಹೇಳ್ತಾಳೆ ಕಣ್ಣುರ್ಸ್ತಾ, ಅದಕ್ಕೆಪ್ಪ ಹೇಳಿದ್ದು ಮನೆಗೆ ಮಾರಿ ಪರರಿಗೆ ಉಪಕಾರಿ ಆದ್ರೆ ಹೀಗೇನೆ ಅಂತ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಮನೆಗೆ ಮಾರಿ ಪರರಿಗೆ ಉಪಕಾರಿ. ಬೇಲೂರು ರಾಮಮೂರ್ತಿಯವರು, ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಬಂದಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಬೇಲೂರು ರಾಮಮೂರ್ತಿ ಅವರೇ ನಮಸ್ಕಾರ. ಈ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ ಹೇಳೋದು ಸಾಮಾನ್ಯವಾಗಿ ಈ ಉಂಡಾಡಿ ಗುಂಡ ಅನ್ನೋ ಸ್ವಭಾವ ಬೆಳೆಸ್ಕೊಂಡಿರ್ತಾರೆ ಅಂಥವ್ರಿಗೆ. ಯಾಕೆಂದರೆ ಅವರು ಸ್ವಲ್ಪ ಡೋಂಟ್ ಕೇರ್ ಮಾಸ್ಟರ್ಸ್. ಹೊರಡೆ ಆಲೋಚನೆಗಳೇ ಜಾಸ್ತಿ ಅವರಿಗೆ, ಮನೆ ಆಲೋಚನೆಗಳ ಲೆಕ್ಕಕ್ಕೆ ಬರೋದೇ ಇಲ್ಲ. ಮನೆ ಅಂದರೆ ಎಷ್ಟೇ ಸಾವಿರ ಕೆಲಸಗಳಿದ್ರೂ ಹೊರಡೆ ಕೆಲಸಗಳು, ಬೇರೆಯವರ ಕೆಲಸಗಳು, ಇದರಲ್ಲಿ ಆಸಕ್ತಿ ಜಾಸ್ತಿ ಬೆಳೆಸ್ಕೊಂಡಿರ್ತಾರೆ. ಅಂಥವ್ರನ್ನ ದಾರಿ ತರೋದು ಭಾಳ ಕಷ್ಟ ಆಗೋಗ್ಬಿಡುತ್ತೆ. ಆದರೆ ಪರರಿಗೆ ಉಪಕಾರ ಮಾಡೋರಲ್ಲಿ ಇರತಕ್ಕಂಥ ಆಸಕ್ತಿ ಮನೆಯವ್ರ ಕೆಲಸ ಮಾಡೋದಕ್ಕೆ ಇರೋದಿಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಮನೆ ಕೆಲಸ ಯಾರಾದರೂ ಮಾಡ್ಕೊಳ್ತಾರೆ, ಹೇಗಾದರೂ ಮಾಡ್ಕೊಳ್ತಾರೆ, ಹೇಗೋ ನಡ್ಕೊಂಡು ಹೊರಟೋಗುತ್ತೆ ಹಾಗೆ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋದು ಒಂದು. ಆಮೇಲೆ ಈ ಹೆಂಡತಿಯರು ಸಾಮಾನ್ಯ ಗಂಡ ದೋಷದೆ, ಅಯ್ಯೋ ನಮ್ಮನೆಯವ್ರು ಹೇಳಿ ಸಾಕಾಯ್ತು, ಅದನ್ನಲ್ಲಿ ರಿಪೇರಿ ಮಾಡಿಸಿಲ್ಲ, ಅವ್ರು ಹೇಳಿ ಸಾಕಾಯ್ತು, ಅದನ್ನು ತಂದುಕೊಟ್ಟಿಲ್ಲ, ಅವರು ಹಿಂಗೆ ಮಾಡಿಲ್ಲ ಹೇಳ್ತಾನೆ ಇರ್ತಾರೆ ಅವರು. ಹೆಂಡತಿಯರು ಹೇಳೋಕೆ ಹೋದರೆ ಗಂಡ ಆಯಿತು ಕಣೆ ಮಾಡೋಣಂತೆ, ಸಾಯಂಕಾಲ ಬೇಗ ಬರ್ತೀನಲ್ಲ, ಬಂದ ತಕ್ಷಣ ಮಾಡೋಣಂತೆ. ಅವ್ನು ಸಾಯಂಕಾಲ ಬೇಗ ಬರೋಲ್ಲ, ಆ ಕೆಲಸ ಮಾಡೋದಿಲ್ಲ, ಹೀಗಾಗೋಗುತ್ತೆ. ಒಂದು ಉದಾಹರಣೆ ಅಂತಂದರೆ, ಮನೆಗೆ ಪ್ರಾವಿಷನ್ಸ್ ತರಬೇಕಾಗತ್ತೆ. ಹೆಂಡತಿ ಹೇಳ್ತಾಳೆ, ರೀ ಪ್ರಾವಿಷನ್ಸ್ ತೊಗೊಂಬಂದ್ಬಿಡ್ರಿ ಇವತ್ತು ಹಾಗೆ ಅಂತ. ಇವತ್ತು ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕಣೆ, ನಾನು ನಾಳೆ ತರ್ತೀನಿ. ನಾಳೆ ರೀ ಇವತ್ತು ಪ್ರಾವಿಷನ್ ತರಬೇಕ್ರಿ, ಎಲ್ಲ ಮುಗಿದೋಗ್ತದೆ ಮನೇಲಿ, ಒಂದು ಕೆಲಸ ಮಾಡೋಣ ಸಾಯಂಕಾಲ ತಂದ್ಬೇಡಂತೆ. ಇವನು ಸಾಯಂಕಾಲ ಬರಲಿಲ್ಲ, ಬಂದಿದ್ದೆ ರಾತ್ರಿ 10 ಗಂಟೆಗೆ, ಅವಾಗೆಲ್ಲ ಪ್ರಾವಿಷನ್ ಅಂಗಡಿ ತೆಗೆದಿರುತ್ತೆ. ತಿರ್ಗಾ ಗ್ಯಾಪ್ ಸುಳ್ಳು, ರೀ ಪ್ರಾವಿಷನ್ ತರಲಿಲ್ಲ ಬರ್ರಿ, ನಾಳೆ ತರ್ತೀನಿ ಬಿಡೆ. ಹೀಗೆ ಆಯಿತು. ದಿನ 2 ದಿನ 3 ದಿನ 8 ದಿನ ನಡೆಯುತ್ತೆ ಪ್ರಾವಿಷನ್ನು. ಇವನು ಆಫೀಸ್ಗೆ ಹೊರಟಾಗ ಪಕ್ಕದ ಮನೆಯವರು, ಚೆನ್ನಾಗಿದ್ದೀರಾ ಸೋಮು ಅವರೇ, ಏನು ಸಮಾಚಾರ ಅಂದ್ರೆ, ಏನಿಲ್ಲ ನೀವು ಹೇಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ ಅಂತ. ಅಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ನಮ್ಮನೆ ಲೈಟ್ ಚಾರ್ಜ್ ಕಟ್ಬಿಡ್ತೀರಾ ಅಂತ ಚೀಟಿ ಕೊಡ್ತಾರೆ. ಆಯಿತು ಕೊಡಿ, ಅದಕ್ಕೆ ಅಂತ ಇದೆ, ತೊಗೊಂಡೋಗ್ತಾರೆ, ಲೈಟ್ ಚಾರ್ಜ್ ಕಟ್ಬರ್ತಾನೆ. ಇವ್ರ ಮನೆ ಲೈಟ್ ಚಾರ್ಜೇ ಕಟ್ಟಿಲ್ಲ, ಪಕ್ಕದ ಮನೇನು ಕಟ್ಟದ. ಇವ್ರ ಮನೆ ನೀರು ಚಾರ್ಜ್ ಕಟ್ಟಿಲ್ಲ, ಪಕ್ಕದ ಮನೇದು ಕಟ್ಟದ.
ಹೆಂಡತಿ ನೋಡಿ 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 ಅವಳು ಇದಾಯಿತು. ಸರಿ, ಏನು ಮಾಡಿದ್ಲಂತೆ, ಒಂದು ಉಪಾಯ ಮಾಡಿದ್ಲು ಅವಳು. ಇನ್ನು ಹೊರಟ ಆಫೀಸ್ಗೆ, ಪಕ್ಕದ ಮನೆಯವರು ಸೋಮವಾರ ಎಲ್ಲಿ ಹೊರಟಿದ್ದೀರಾ ಅಂದರು. ಆಫೀಸ್ಗೆ ಹೊರಟಿದ್ದೀನಿ ಇಂದ, ನಂಗೊಂದು ಸಣ್ಣ ಸಹಾಯ ಮಾಡ್ತೀರಾ? ಏನು? ಸ್ವಲ್ಪ ಬನ್ನಿ ಮನೆಗೆ. ಹೊರಡ ಹೋದ. ಒಂದು ಪ್ರಾವಿಷನ್ಸ್ ಲಿಸ್ಟ್ ಕೊಟ್ಟರು. ಸ್ವಲ್ಪ ಈ ಪ್ರಾವಿಷನ್ಸ್ ನಮ್ಮ ಮನೆ ತಂದು ಕೊಡಬೇಕಲ್ಲ, ನಮ್ಮ ಯಜಮಾನರು ಬರೋದು ಲೇಟ್ ಆಗಿಬಿಡುತ್ತೆ. ಅಯ್ಯೋ ಕೊಡಿ, ಅದಕ್ಕೇನಂತೆ ಅಂದ. ಲಿಸ್ಟ್ ಇಸ್ಕೊಂಡೋದ, ಅಂಗಡಿಗೆ ಹೋದ, ಪ್ರಾವಿಷನ್ಸ್ ಎಲ್ಲ ತೊಗೊಂಬಂದ, ಮನೆ ಕೊಟ್ಬಿಟ್ಟ ಹೋದ. ಸಾಯಂಕಾಲ ವಾಪಸ್ ಮನೆಗೆ ಬಂದರೆ ಇವ್ನು ಹೆಂಡ್ತಿ ಪ್ರಾವಿಷನ್ಸ್ ಎಲ್ಲ ಡಬ್ಬಕ್ಕೆ ಹಾಕ್ತಾ ಇಲ್ಲಂತೆ. ಓಹೋ, ನನಗೆ ಹೇಳಿ ಹೇಳಿ ಸಾಕೋದು, ನೀವೇ ತಂದ್ಬಿಡಿ ಆ ಪ್ರಾವಿಷನ್ನು ಅಂದ. ಇಲ್ಲ ನಾನು ನಿಮ್ಮ ಕೈಲೇ ತರಿಸ್ಕೊಂಡೆ. ನನ್ನ ಕೈಲಿ ತರಿಸ್ಕೊಂಡೆ ಅಲ್ಲೇ, ನಾನು ಆಫೀಸ್ಗೆ ಹೋಗಿ ಇವಾಗ ಬರ್ತಾ ಇದ್ದೀನಲ್ಲೇ ಅಂತಂದ. ನೀವು ಪಕ್ಕದ ತಂದ್ಕೊಟ್ರಲ್ಲ ಪ್ರಾವಿಷನ್ನು, ಅದು ನಮ್ಮ ಮನೆದೇನೆ. ನಾನು ಹೇಳಿ ಹೇಳಿ ಸಾಕಾಯ್ತು ನಿಮಗೆ, ಅದಕ್ಕೆ ಪಕ್ಕದ ಮನೆ ಲಿಸ್ಟ್ ಕೊಟ್ಟೆ ನಾನು. ಪಕ್ಕದ ಮನೆಯವ್ರು ತಂದು ಕೊಟ್ಟರೆ ಅವ್ರು ತಂದು ನಮ್ಮನೆ ಕೊಟ್ಟರು. ಇದೇ ನಿಮಗೆ ಯೋಗ್ಯತೆ ಅಂತಂದ್ರು. ಈ ಸ್ವಭಾವ ಯಾಕೆ ಬೆಳೆಸ್ಕೊಳ್ತಾರೆ ಜನಗಳು ಅಂತ ಯೋಚನೆ ಮಾಡಬೇಕಾಗತ್ತೆ ನಾವು. ಬೆಳೀತಾ 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 ಜವಾಬ್ದಾರಿ ಬರದೇ ಹೋಗ್ಬಿಟ್ರೆ, ಜವಾಬ್ದಾರಿ ನಾವು ತಿಳ್ಕೊಳ್ಳದೆ ಹೋಗ್ಬಿಟ್ರೆ, ಅಥವಾ ಜವಾಬ್ದಾರಿ ನಮಗೆ ಕಲಿಸದೆ ಹೋಗ್ಬಿಟ್ರೆ ನಾವು ಉಂಡಾಡಿ ಗುಂಡ್ರಾಗ್ಬಿಡ್ತೀವಿ. ಯಾವ ಸಮಯಕ್ಕೆ ಎಷ್ಟು ವೇಗವಾಗಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವೇ ಹಾಕೊಳ್ಳದೆ ಹೋಗ್ಬಿಟ್ರೆ ಈಗ ಹೀಗೆ ಆಗೋದು. ಆಲೋಚನೆ ಫಸ್ಟ್ ನಮಗೆ ಬರಬೇಕು, ಈ ಕೆಲಸ ನಾವು ಮಾಡಬೇಕು ಅಂತ. ಬರಲಿಲ್ವಾ, ಬೇರೆಯವರು ಹೇಳಿದ್ದು ಕೇಳಬೇಕು. ಬೇರೆಯವರು ಹೆಂಡ್ತಿನೇ ಆಗಲಿ ಕೇಳಲೇಬೇಕು, ಅದಕ್ಕೇನು ತೊಂದರೆ ಇಲ್ಲ. ಲೈಟ್ ಚಾರ್ಜ್ ಕಟ್ಟಬೇಕು ಅನ್ನೋ ಲಾಸ್ಟ್ ಡೇ ವಾರ್ನಿಂಗ್ ಕೊಡ್ತಾಳೆ ಅವಳು, ಅವತ್ತು ಕಟ್ಟಬೇಕು ನಾವು. ಇಲ್ಲಾಂದರೆ ವಾಟರ್ ಚಾರ್ಜ್ ಕಟ್ಟಬೇಕು ಅನ್ನೋ ವಾರ್ನಿಂಗ್ ಕೊಡ್ತಾಳೆ, ಅಥವಾ ಇನ್ನೇನೋ ಕೆಲಸ ಮಾಡಬೇಕು ಅನ್ನೋ ವಾರ್ನಿಂಗ್ ಕೊಡ್ತಾಳೆ. ಆ ವಾರ್ನಿಂಗ್ ಕೊಟ್ಟಾಗ ನಾವು ಕೇಳ್ಕೋಬೇಕು. ಅದು ಇಲ್ಲದೆ ಹೋಗ್ಬಿಟ್ರೆ ಹೀಗೆ ಆಗೋಗುತ್ತೆ. ಆದರೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ ಅನ್ನೋ ಕಾನ್ಸೆಪ್ಟನ್ನ ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಿದ್ರೆ ನಾವು ಮನೆ ಕೆಲಸ ಮಾಡ್ದಲೇ ನೆಗ್ಲೆಕ್ಟ್ ಮಾಡಿ ಉದ್ಧಾರ ಆದವ್ರು ಬೇಕಾಷ್ಟು ಜನ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯ ಸಾಮಾಜಿಕವಾಗಿ ಹೆಚ್ಚಿನ ಬದ್ಧತೆಯನ್ನು ಗಳಿಸ್ಕೊಂಡಾಗ ಮನೆ ಕೆಲಸವನ್ನು ನೆಗ್ಲೆಕ್ಟ್ ಮಾಡಲೇಬೇಕಾಗತ್ತೆ. ಈಗ ನಾವು ದಿನಕ್ಕೆ 24 ಗಂಟೆ 20 ಗಂಟೆ 18 ಗಂಟೆ ದುಡಿಯೋರೆಲ್ಲ ನೋಡಿದ್ದೀವಿ ನಾವು. ಹೊರಗಡೆ ಜವಾಬ್ದಾರಿ ತೊಗೊಂಡು, ನಮ್ಮ ರಾಜಕಾರಣಿಗಳನ್ನ ತೊಗೊಳ್ರಿ, ಸಾಮಾಜಿಕ ಕಾರ್ಯಕರ್ತರನ್ನು ತೊಗೊಳ್ಳಿ, ಅವರಿಗೆ ಮನೆ ಕೆಲಸ ಗೌಣ, ಟೋಟಲ್ ನೆಗ್ಲೆಕ್ಟು. ಈ ಹೊರಗಡೆ ಸಮಾಜದಲ್ಲಿ ಸಾವಿರಾರು ಜನ ಅವ್ರನ್ನ ಹೊಗಳ್ತಾ ಇರ್ತಾರೆ, ಮನೆಯಲ್ಲಿರೋರು ಬೈತಾ ಇರ್ತಾರೆ. 3 ಕಾಸಿಗೆ ಪ್ರಯೋಜನ ಇಲ್ಲ. ಅವರು ಬೆಳಗಾಗೆದ್ದು ಪ್ಯಾಂಟ್ ತೆಗೆದುಕೊಂಡು ಹೊರಟುಬಿಟ್ರು ಅಂತಂದರೆ ಇವರಾಯಿತು, ಇವ್ರ ಸಮಾಜ ಆಯಿತು. ಪರಕೆ ಹಿಡ್ಕೊಂಡಿದ್ದೆ, ಗುಡಿಸಿದ್ದೆ, ಗುಡಿಸಿದೆ. ಮನೇಲಿ ಹೆಗ್ಗಣ ಬಿದ್ದೋದ್ರು ನೋಡೋದಿಲ್ಲ ಇವರು. ಹಾಗೆ ಅವಾಗ ಏನು ಮಾಡ್ತಾರೆ ಅವರು ಅಂದರೆ, ಒಂದು ತಮ್ಮ ವ್ಯಾವಹಾರಿಕ ದೃಷ್ಟಿಯನ್ನು ವಿಶಾಲವಾಗಿ ಮಾಡಿಕೊಂಡು, ತಮ್ಮ ಕೆಲಸದ ಸಾಂದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಂಡವರು ಮನೆ ಕೆಲಸನ ನಾನಿಲ್ದರೆ ಯಾರಾದರೂ ಮಾಡ್ತಾರೆ. ಆ ಹೊರಗಡೆ ಕೆಲಸ ನಾನಿದ್ದರೆ ಬೇರೆ ಮಾಡೋಕ್ಕಾಗೋದು, ಇಲ್ದರೆ ಮಾಡೋಕ್ಕಾಗೋದಿಲ್ಲ ಅದು ಅನ್ನೋ ಜವಾಬ್ದಾರಿ ತೊಗೊಂಡು ಮಾಡ್ತಾ ಇರ್ತಾರೆ ಅವರು. ಹೀಗಾಗಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ ಅನ್ನೋದು ಒಂದು 50% ಸರಿನೂ ಹೋಗ್ಬೋದು, ಒಂದು 50% ತಪ್ಪು ಆಗ್ಬೋದು. ಈ ವಿಚಾರದಲ್ಲಿ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರು ಏನು ಹೇಳ್ತಾರೆ ಕೇಳೋಣ ಅಂತ. ವಿಚಾರದ ಪ್ರವೇಶವನ್ನು ಭಾಳ ತುಂಬ ಚೆನ್ನಾಗಿ ರಾಮಮೂರ್ತಿಯವ್ರು ಮಾಡಿದ್ದೀರಿ. ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವ ಈ ಗಾದೆ ಮಾತಿದೆಯಲ್ಲ, ಇದನ್ನು ಸ್ವಲ್ಪ ಇದಕ್ಕೆ ಕೆಲವು ಚಿಕಿತ್ಸೆಯನ್ನು, ಒಂದು ಮೈಕ್ರೋಸ್ಕೋಪಿಕ್ ಟ್ರೀಟ್ಮೆಂಟ್ ಅವಶ್ಯ ಇದೆ ಅಂತ ಅನ್ಸುತ್ತೆ. ನೀವು ಕೊನೆಗೆ ಹೇಳಿದ ಮಾತಿಗೆ ಅನುವರ್ತಿಯಾಗಿ ನನ್ನ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಈ ಉಪಕಾರ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂಥ ಗುಣ. ಪರೋಪಕಾರಕ್ಕಾಗಿ ನದಿ ಹರಿಯುತ್ತದೆ, ಪರೋಪಕಾರಕ್ಕಾಗಿ ದನಗಳು ಹಾಲನ್ನು ಕೊಡ್ತಾ ಇದ್ದಾವೆ, ಪರೋಪಕಾರಕ್ಕಾಗಿ ಮರಗಳು ಹಣ್ಣನ್ನು ಕೊಡ್ತಾ ಇದ್ದಾವೆ. ಈ ದೇಹವು ಪರೋಪಕಾರಕ್ಕಾಗಿ ಅಂತ ಸುಭಾಷಿತಕಾರ ಹೇಳ್ತಾನೆ, ಇದಂ ಶರೀರಂ ಅಂತ. ಆದರೆ ಯಾರೂ ಈ ದೇಹವನ್ನು ಪರೋಪಕಾರಕ್ಕಾಗಿ ಬಳಸ್ಕೊಳ್ಳೋದಕ್ಕಿಂತ ಸ್ವಂತದ ಉಪಕಾರಕ್ಕಾಗಿ, ಅಥವಾ ಈ ಉಪಕಾರ ಮಾಡ್ತಾ ಹೋದ್ರೂ ಈ ಉಪಕಾರದಿಂದ ತನಗೆ ಎಷ್ಟು ಪ್ರಯೋಜನ ಆಗುತ್ತೆ, ಅಥವಾ ತಾನು ಈ ರೀತಿ ಉಪಕಾರ ಮಾಡುವುದರ ಮೂಲಕವಾಗಿ ಎಲ್ಲೆಲ್ಲಿ ಹೇಗೆ ನಾನು ಇನ್ನೂ ಹೆಚ್ಚಿನ ಪ್ರತ್ಯುಪಕಾರಗಳನ್ನು ಪಡ್ಕೊಳ್ಬೋದು. ಒಂಥರ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ದು ಉಳ್ಕೊಂಡೇ ಇರುತ್ತೆ. ಆದ್ದರಿಂದ ಉಪಕಾರ ಅನ್ನುವಂಥದ್ದು, ಅದಕ್ಕೆ ಒಬ್ಬ ಮೇಧಾವಿ ಭಾಳ ಚೆನ್ನಾಗಿ ಹೇಳ್ತಾನೆ, ಉಪಕಾರ ಸದಾ ಮಾಡುತ್ತಲೇ ಇರಬೇಕಾದಂಥ ಒಂದು ಕೆಲಸ ಅಂತೇಳಿ. ಆಮೇಲೆ ಇನ್ನೊಂದು ಮಾತು ಹೇಳ್ತಾನೆ, ಬಲವಂತದಿಂದ ಪಡೆದಂತಹ ಉಪಕಾರ ಅಭಿನಂದನೆಗೆ ಅನರ್ಹ ಅಥವಾ ಕೃತಜ್ಞ. ಇನ್ನೇ ಅರ್ಥ, ನೀವು ಉಪಕಾರ ಮಾಡಿಸ್ಕೊಂಡ್ರೆ ಅದು ಸರಿಯಲ್ಲ. ಅದೇ ರೀತಿಯಲ್ಲಿ ಜನರು ತಮ್ಮ ವಿಚಾರವಾಗಿ ಒಳ್ಳೆಯದನ್ನು ಆಡಿಕೊಳ್ಳುವಂತೆ ನೋಡಲಿಕ್ಕಾಗಿ ಸದಾಕಾಲ ಉಪಕಾರ ಮಾಡ್ತಾನೆ ಇರಬೇಕು. ನಿನ್ನ ಗೆಳೆಯರನ್ನು ಒಲಿಸಿಕೊಳ್ಳಲಿಕ್ಕಾಗಿ, ಅದೇ ರೀತಿಯಲ್ಲಿ ನಿನ್ನ ಹಗೆಯನ್ನು, ನಿನ್ನ ಗೆಳೆಯರನ್ನು ಉಳಿಸ್ಕೊಳ್ಳಿಕ್ಕಾಗಿ, ಅದೇ ರೀತಿಯಲ್ಲಿ ನಿನ್ನ ಹಗೆಯನ್ನು ಒಲಿಸ್ಕೊಳ್ಳಿಕ್ಕಾಗಿ ನೀನು ಉಪಕಾರ ಮಾಡ್ತಾ ಇರು. ಉಪಕಾರ ಮಾಡಿದವರಿಗೆ ಜನ ಯಾರು ತಿರುಗಿ ಹೇಳೋದೇ ಇಲ್ಲ. ಆದರೆ ಏನಾಗ್ತಾ ಇದೆ ಅಂತ, ಒಬ್ಬ ವ್ಯಕ್ತಿ ಹೀಗೆ ಉಪಕಾರವನ್ನು ಮಾಡ್ತಾ ಅವನ್ನೆಲ್ಲೋ ಕಳೆದು ಹೋಗ್ತಾ ಇದ್ದಾನೆ ಅಂತ ಅವನ ಮನೆಯವರು ಅನುಮಾನಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಮನೆಯಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ಮನೆ ಜನ ಹೇಗೆ ನೋಡ್ತಾರೆ ಅಂದರೆ, ಇವನು ಈ ಮನೆಯವನು, ಈ ಮನೆಗಷ್ಟೇ ಸಂಬಂಧ, ಆದ್ದರಿಂದ ಇವನು ಎಲ್ಲವನ್ನೂ ನಮಗೆ ಮಾಡಬೇಕು, ಇವ್ನು ದುಡ್ದು ಹಾಕಿದ್ದೆಲ್ಲ ಮಕ್ಕಳ ಮರಿಗೆ ಕೊಡಬೇಕು, ಇವನು ಸಂಪಾದಿಸಿದೆಲ್ಲ ನಮಗೆ, ಊರಿಗೆ ಒಂದು ಚೂರು ಕೊಡಬಾರ್ದು ಅನ್ನುವ ರೀತಿಯಲ್ಲಿ. ಹಾಗಾಗಿ ಕೆಲವರು ಇದನ್ನೇ ಬಯಸ್ತಾರೆ. ಇದಕ್ಕೆ ಅನುವರ್ತಿಯಾಗಿ ಕೆಲವರು ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅವ್ರ ಮನೆ ಆಯಿತು, ಅವ್ರ ಹೆಂಡತಿ ಆಯಿತು, ಅವ್ರ ಮಕ್ಕಳಾಯಿತು, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಆಯಿತು.
ಲೋಕೋತ್ತರವಾದಂಥ ಅಥವಾ ಲೋಕಕ್ಕೆ ಉಪಯೋಗವಂತ ಯಾವ ಕೆಲಸನೂ ಮಾಡೋದಿಲ್ಲ. ಮನೆಯಲ್ಲಿ ಹೆಂಡತಿಗೆ ಅಡುಗೆ ಮಾಡಿಕೊಡೋದು, ಇನ್ನೇನು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾರೆ, ಅಥವಾ ಇಡೀ ಮನೆಯಲ್ಲೇ ಇರ್ತಾರೆ, ಮನೆ ಬಿಟ್ಟು ಇನ್ನೆಲ್ಲೂ ಹೋಗೋದೇ ಇಲ್ಲ. ಇದೆಲ್ಲ ಮಾಡಬೇಕು. ಅದರ ಜೊತೆಗೆ ಈ ಲೋಕದ ಉಪಕಾರಕ್ಕೆ ತೊಡಕೊಳ್ಳದೇನೆ ಸುಮ್ಮನೆ ಇರ್ತಾರಲ್ಲ, ಅವರಷ್ಟೇ ನಿಜ, ಇವರೇ ದೊಡ್ಡವರು, ಇವರು ಮನೆಗೆ ಬಹಳ ಉಪಕಾರಿ. ಆದರೆ ಮನೆಗೆ ಉಪಕಾರಿಯಾಗಿ ಊರಿಗೆ ಮಾರಿಯಾಗಿರ್ತಾರೆ, ಊರಿಗೆ ಏನೂ ಮಾಡೋದಿಲ್ಲ, ಯಾವ ಸಂದರ್ಭದಲ್ಲೂ ಸಿಗೋದಿಲ್ಲ, ಯಾರು ಉಪಯೋಗಕ್ಕೂ ಸಿಗೋದಿಲ್ಲ. ಅಂಥವ್ರನ್ನ ಏನಂತೀವಿ ನಾವು, ಹೀಗೆ ಹೇಳ್ತಾ ಇದ್ದೀವಿ. ಇದೆಲ್ಲೋ ಸಿನಿಕತನದಿಂದ ಇಂಥ ಗಾದೆಯನ್ನು ಕಟ್ಟಿಕೊಂಡಿರ್ಬೋದು. ಈಗ ಮಹಾತ್ಮ ಗಾಂಧಿ ಅಂತವರು ಲೋಕಕ್ಕೆ ಇಡೀ ಜಗತ್ತು ಅವರನ್ನು ನೆನೆಸ್ಕೊಳ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಅವರ ಮಕ್ಕಳನ್ನು ಒಳ್ಳೆ ರೀತಿ ಬೆಳೆಸ್ಲಿಕ್ಕೆ ಆಗಲೇ ಇಲ್ಲ. ಅದಕ್ಕಾಗಿ ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ಉಪಕಾರ ಮಾಡಬೇಕು, ಮಾಡೋದ್ರ ಜೊತೆಗೆ ನಿನ್ನ ಮನೆ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ ಅಂತ. ಇಡೀ ಲೋಕವನ್ನು ನೀನು ಉದ್ಧಾರ ಮಾಡ್ಲಿಕ್ಕೆ ಹೋಗಿ ಮನೆಯನ್ನೇ ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ? ಒಂದು ಮಾತನ್ನು ಹೇಳ್ತಾರೆ, ಉದ್ಧರೇತ್ ಆತ್ಮೇನೈವ ಆತ್ಮಾನಂ ನಾತ್ಮಾನಂ ಅವಸಾಧೇತ್. ನೀನು ನಿನ್ನ ಆತ್ಮವನ್ನು ಉದ್ಧಾರ ಮಾಡಿಕೋ, ನಿನ್ನ ಆತ್ಮವನ್ನು ಕೀಳುಗಳೆಯಬೇಡ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾತಿದೆ, ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಒಂದು ಕುಟುಂಬ ಹಾಳಾಗ್ತಾ ಇದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತ್ಯಾಗ ಮಾಡ್ಕೋಬೇಕು ಕುಟುಂಬ ಉಳಿಸ್ಲಿಕ್ಕೆ. ಹಾಗೆ ಒಂದು ಊರು ನಾಶವಾಗುವಂಥ ಸಂದರ್ಭದಲ್ಲಿ ಅವನೇನು ಮಾಡಬೇಕಾಗತ್ತೆ ಅಂತ ಒಂದು ಕುಟುಂಬವನ್ನೇ ಅದಕ್ಕೆ ಬಲಿದಾನವನ್ನು ಮಾಡ್ಲಿಕ್ಕೆ ತಯಾರಿ. ಹಾಗೆ ಒಂದು ರಾಜ್ಯದ ಸಂದರ್ಭದಲ್ಲಿ ಒಂದು ಊರನ್ನೇ ಕೊಡಬಹುದು. ಆದರೆ ಹೇಳ್ತಾ ಇದ್ದಾನೆ, ಆತ್ಮಸ್ಯಾರ್ಥೆ ಪೃಥಿವೀಂ ತ್ಯಜೇತ್ ಅಂತೇಳಿ. ಆದರೆ ನಿನ್ನ ಉದ್ಧಾರದ ಸಂದರ್ಭದಲ್ಲಿ ನೀನು ಪೃಥ್ವಿಯನ್ನು ಸಹ ಬಿಟ್ಟು ಹೋಗ್ಬೇಕಾಗತ್ತೆ. ನಾನು ಉದ್ಧಾರ ಆಗಿ ಇನ್ನೊಬ್ಬರನ್ನು ಉದ್ಧಾರ, ನಾನು ಸರಿಯಾಗಿದ್ದರೆ ಇನ್ನೊಬ್ಬರಿಗೆ ಮಾಡುವ ಉಪಕಾರಗಳು ಸರಿಯಾಗಿರ್ತವೆ. ಅಲ್ದವ್ರು ಯಾರ್ದೋ ತಗೊಂಡು ಇನ್ಯಾರಿಗೋ ಉಪಕಾರ ಮಾಡೋದು ಅಂದ್ರೆ, ನಮ್ಮ ಹಳ್ಳಿಲಿ ಒಂದು ಗಾದೆ ಉಂಟು, ಅಕ್ಕನ ತೆಗೆದ ಬಾವು ಕೊಟ್ಟ ಅಂತ. ಈಗ ಅಕ್ಕಂದ ತೆಗೆದುಕೊಂಡು ಭಾವನಿಗೆ ಕೊಡೋದು ಉಪಕಾರವಲ್ಲ. ಯಾರ್ಯಾರಿಂದಲೋ ಹಣ ತರ್ತಾರೆ, ಉಪಕಾರ ತಾವು ಮಾಡಿದ್ದೀವಿ ಅಂತ ಹೇಳ್ತಾರೆ, ಆದರೆ ಅದು ಕೊಟ್ಟವರು ಬೇರೆಯವರೇ ಇರ್ತಾರೆ. ಈ ಸಂದರ್ಭದಲ್ಲಿ ನಾನು ಹೀಗೆ ವಿಚಾರ ಮಾಡ್ತಾ ಇರೋ ಒಂದು ಸಣ್ಣ ಕವಿತೆ ಬರೆದಿದ್ದೆ. ಊರಿಗೆ ಉಪಕಾರಿ, ಲೋಕ ಸಂಸಾರಿ, ಜನರಿದ್ದಲ್ಲೇ ಸಭೆ ಸೇರಿ ಆದರ್ಶಗಳ ಪ್ರಭಾತ ಪೇರಿ, ಮನೆಯಲ್ಲಿ ಇದ್ದದ್ದೆಲ್ಲ ಮಾರಿ ಗಂಜಿ ಊಟದ ತಯಾರಿ, ಹೊಟ್ಟೆ ಮೇಲೆ ತಣ್ಣೀರಿನ ಪಟ್ಟೆ, ಸಾಲ ಕೊಟ್ಟವರು ಕರೆದಾಗ ಕೋರ್ಟು ಕಟ್ಟೆ, ಊರಿಗೆ ಉಪಕಾರಿ ಮನೆಗೆ ಮಾರಿ, ಮನೆಗೆ ಊರು ಗೆಲ್ಲುವುದೇ ಬಿಟ್ಟು, ಮನೆಗೆದ್ದು ಊರು ಗೆಲ್ಲುವುದೇ ಬಿಟ್ಟು, ಜನಪ್ರಿಯನಾಗಿ ಬೇಕಾದಲ್ಲಿ ಒತ್ತಿ ಹೆಬ್ಬೆಟ್ಟು, ದಿವಾಳಿಯಾದವರು ಊರಿಗೆ ಉಪಕಾರಿ ಮನೆಗೆ ಮಹಾಮಾರಿ. ಜನರಿಗಾಗಿ ಏನೋ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹೆಬ್ಬೆಟ್ಟಲ್ಲ, ಸಹಿ ಹಾಕು ಪುರುಷೋತ್ತಿದ್ರೆ ತಕ್ಕ ಹೆಬ್ಬೆಟ್ಟ ಅಂತ ಕೊಟ್ಟು ಇವನು ಭಾಳ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು, ಯಾವಾಗಲೂ ಹಾಗೆ ಈ ಜಗತ್ತಿನಲ್ಲಿ ನಮ್ಮ ಹತ್ರ ಎಲ್ಲ ಇದ್ರ ಜನ ಗೌರವಿಸ್ತಾರೆ. ಎಲ್ಲ ಕೊಟ್ಕೊಂಡು ಬಗಲ್ ಮೇಲೆ ಜೋಳ್ಗಿ ತೆಗೆಲ್ಲ ಹಾಕೊಂಡು ಹೋದ್ರೆ ಮುಂದೆ ಹೋಗೋ ಅಂತ ಹೇಳ್ತಾರೆ. ಏನಾದರೂ ಒಂದು ಸ್ವಲ್ಪ ತಾನು ಉಳಿಸ್ಕೊಂಡು ತನ್ನ ಸಂಸಾರವನ್ನು ಬದುಕಿಸಿ ಇನ್ನೊಬ್ಬರಿಗೆ ಉಪಕಾರ ಮಾಡಿದಾಗ ಅಂಥ ಉಪಕಾರಕ್ಕೆ ಒಂದು ಅರ್ಥ ಬರ್ತದೆ. ಅಲ್ಲಿ ಹೋದರೆ ತಾನೇ ಬಹಳ ದೊಡ್ಡ ಉಪಕಾರಿ ಅನ್ನೋದ್ರಲ್ಲಿಲ್ಲ. ಅದನ್ನು ಮನೆಗೆ ಮಾರಿಯೂ ಆಗಬಾರ್ದು, ಊರಿಗೆ ಉಪಕಾರಿನೂ ಆಗಿರಬೇಕು. ಮನೆಗೆ ಮಾರಿ ಆಗದೇ ಹೋದ ರೀತಿಯಲ್ಲಿ ಉಪಕಾರವನ್ನ ನಾವು ಸಂಭಾಳಿಸ್ಕೊಂಡು ಹೋಗೋದಿರುತ್ತಲ್ಲ, ಅದು ಹೆಚ್ಚು ಅರ್ಥಪೂರ್ಣ ಅಂತ ಒಂದು ಎರಡೂ ಇರಬೇಕು. ಯಾಕಂದ್ರೆ ಉಪಕಾರ ಮಾಡೋದನ್ನು ಅವಶ್ಯಕತೆ ತಕ್ಕಂತೆ ಮಾಡಬೇಕು, ಅದನ್ನು ಮೀರಿ ಮಾಡೋದಲ್ಲ, ಸುಮ್ಮನೆ ಮಾಡೋದಲ್ಲ. ಯಾಕಂದ್ರೆ ಯಾರಿಗೋ ಏನೋ ಒಂದು ಅವಶ್ಯಕತೆ ಇದೆ ಅಂತ ಅಂದಾಗ ಅದು ಅವಶ್ಯಕತೆ ತಿಳ್ಕೊಂಡು ಆ ಸಂದರ್ಭಕ್ಕೆ ತಕ್ಕ ಉಪಕಾರ ಮಾಡೋದಿದೆ, ಮೇಲೆ ಬಿದ್ದು ಮಾಡೋದಿರುತ್ತಲ್ಲ. ಹೌದು. ಒಬ್ಬ ಏನ್ ಮಾಡ್ದಂತೆ ಹೋಗ್ತಾ ಇದ್ದಾನೆ, ರೋಡ್ ಕ್ರಾಸ್ ಮಾಡ್ಬೇಕು, ಯಜಮಾನ್ರೊಬ್ಬರು ನಿಂತ್ಕೊಂಡಿದ್ರು. ಸರಿ ಏನ್ ಮಾಡ್ದ, ಯಜಮಾನ್ರು ರೋಡ್ ಕ್ರಾಸ್ ಮಾಡ್ಬೇಕು ಅಂತ ಅವ್ರು ಕರ್ಕೊಂಡು ಆಚೆ ಕಡೆ ಬಿಟ್ಟು ಈ ಕಡೆ ಬಂದ. ಯಜಮಾನ್ರು ಕಣ್ಕೊಂಡು ಬಿಡ್ತಾ ನಿಂತಿದ್ರಂತೆ. ಯಾಕೆ ಎಲ್ಲ ಹೋಗ್ಬೇಕಾ ಹೋಗಿ ಅಂತಂದಂತೆ. ಅಲ್ಲಪ್ಪ, ನಾನು ಅಲ್ಲಿ ಪಕ್ಕದಲ್ಲಿರೋ ಬ್ಯಾಂಕ್ ಹೋಗ್ಬೇಕಾಯ್ತು, ಇಲ್ಲಿ ಯಾಕೆ ತಂದು ಬಿಟ್ಟೆ ನನ್ನ ಅಂದ್ರಂತವ್ರು. ಈ ರೀತಿ ಉಪಕಾರ ಮಾಡೋದು ಬೇಕಾಗಿಲ್ಲ ಅಲ್ಲ, ಅವಶ್ಯಕತೆ ತಿಳ್ಕೋಬೇಕು. ಉಪಕಾರ ಮಾಡ್ಬೇಕಾ ಬೇಡವಾ, ನನ್ನ ಅವಶ್ಯಕತೆ ಎಷ್ಟಿದೆ ಆ ತಿಳ್ಕೊಂಡು ಮಾಡಿದ್ರೆ ಉಪಕಾರ ಪಡೆದವ್ರಿಗೂ ಅನುಕೂಲ ಆಗುತ್ತೆ, ಉಪಕಾರ ಮಾಡಿದವ್ರಿಗೂ ಸಮಾಧಾನ ಆಗುತ್ತೆ. ಇಲ್ಲದ್ರೆ ಡೋಂಗಿತನ ಬಂದ್ಬಿಡ್ತದೆ, ಏನೋ ಮಾಡಕ್ ಹೋಗ್ತೀನಿ ಅಂತ ಮಾಡ್ದಂಗೆ ಆಗ್ಬಿಡುತ್ತೆ, ಉಪಯೋಗ ಆಗೋದಿಲ್ಲ. ಇದಕ್ಕೆ ಸಂಬಂಧಿಸಿದಂಗೆ ನಮ್ಮಲ್ಲಿ ಒಂದು ಗಾದೆ ಇದೆ, ಊರು ಉಪಕಾರ ಅರಿಯದು, ಹೆಣ ಸಿಂಗಾರ ಅರಿಯದು ಅಂತ. ನಾವು ಕೆಲವೊಮ್ಮೆ ಊರಿಗಾಗಿ ಎಷ್ಟೋ ಉಪಕಾರ ಮಾಡಿರ್ತೇವೆ, ಈ ಪಬ್ಲಿಕ್ ಮೆಮರಿ ಇಸ್ ವೆರಿ ಥಿನ್ ಅಂತ ಜನ ಮತ್ತೆ ಬಿಟ್ಟು ಬಿಡ್ತಾರೆ. ಅದೇ ರೀತಿಯಲ್ಲಿ ಹೆಣಕ್ಕೆ ಎಷ್ಟು ಶೃಂಗಾರ ಮಾಡಿದ್ರೆ ಏನು ಉಪಯೋಗ? ಆದ್ರೂ ಉಪಕಾರ ಮಾಡುವಂತ ಗುಣವನ್ನೇ ಬಿಡಬಾರ್ದು. ಯಾಕಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡೋದ್ರಲ್ಲಿ ನಮ್ಗೆಲ್ಲೋ ಸಂತೋಷ ಇರ್ತದೆ, ಒಂದು ಸಂತೃಪ್ತಿ ಇರ್ತದೆ. ನನ್ನ ಗೆಳೆಯರೊಬ್ಬರು ಅಂಧರ ಶಾಲೆಗೆ ಅಲ್ಲಿ ಹೋಗಿ ಅಲ್ಲಿಯ ಮಕ್ಕಳಿಗೆ ನಾಟಕ ಇದನ್ನೆಲ್ಲ ಕಲಿಸ್ತಾ ಇರುವಾಗ ಆ ಮೂಲಕವಾಗಿ ತಮ್ಮನ್ನು ತಾವು ಕಂಡುಕೊಳ್ತಾ ಇದ್ರು. ನಾನು ಅದನ್ನ ನೋಡ್ತಾ ನಾನು ನನ್ನನ್ನ ಸಂಪೂರ್ಣ ನನ್ನ ವ್ಯಕ್ತಿತ್ವನ್ನೇ ಕಳ್ಕೊಳ್ತಾ ನನ್ನ ಕಣ್ಣಲ್ಲಿ ನೀರು ಹನಿಯಾಗಿ ಹರಿತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬರ ಸಲುವಾಗಿ, ಯಾರಿಗೆ ಕಣ್ಣಿಲ್ವೋ, ಯಾರಿಗೆ ಕಿವಿ ಇಲ್ವೋ, ಯಾರಿಗೆ ಆತ್ಮವಿಶ್ವಾಸ ಇಲ್ವೋ, ಯಾರಿಗೆ ಬದುಕಲಿಕ್ಕಿಲ್ವೋ ಅಂಥವ್ರಿದ್ದಲ್ಲಿ ನಾವು ಧಾವಿಸಿ ಹೋಗಿ ಮಾಡುವಂತ ಒಂದು ಪ್ರೀತಿಯ ಮಾತು, ತೋರುವ ಒಂದು ಕರುಣೆ,
ಅದೆಲ್ಲ ಇರ್ತದಲ್ಲ, ಅದು ಬಹಳ ಕಾಲ ಉಳಿತದೆ. ಇಂಥದ್ದನ್ನು ಮಾಡಲೇಬೇಕು. ಕೆಲವು ಸಂದರ್ಭದಲ್ಲಿ ಮನೆಯವರು ಇವತ್ತು ನೀವು ಬರಲೇ ಇಲ್ವಲ್ರಿ ಇಲ್ಲಿ ಅಂತ ಹೇಳಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಿ ನಾವು ಮಾಡಬೇಕಂತ ಅದು ಮೊದಲ ಆದ್ಯತೆ ಕೆಲಸವಾಗಿ ಅಂಥದ್ದು ಮಾಡಿದಾಗ, ಅಲ್ಲಿ ಒಂದು ಕರ್ತವ್ಯ ಅಂತ ಮಾಡಿದಾಗ ಅಲ್ಲೊಂಥರ ಕೃತಾರ್ಥತೆ ಈ ಇರ್ತದೆ. ವಿಚಾರದಲ್ಲಿ ಮನೆಗೆ ಮಾರಿ ಪರರುಪಕಾರಿ ಕೆಲವು ಸಾಮಾಜಿಕ ಸೇವೆ ನಾನು ಆಗಲೇ ಹೇಳಿದೆ, ವೈದ್ಯರಿಗೆ ಅನ್ವಯಿಸುತ್ತಿದ್ದು. ಒಬ್ಬರು ವೈದ್ಯರನ್ನ ಮನೆಯಲ್ಲಿ ವೈದ್ಯರನ್ನ ಅವ್ರ ಸಂಬಂಧಿಕರು ಯಾರೋ ಒಬ್ಬರು ಒಂದು ಸಮಾರಂಭಕ್ಕೆ ಕರೆದಿದ್ರು. ನೀವು ದಂಪತಿಗಳು ಖಂಡಿತ ಬರಬೇಕು, ನೀವು ತಪ್ಪಿಸ್ಲೇಬಾರ್ದು ಅಂತ. ಡಾಕ್ಟರ್ ಹೇಳಿದ್ರು, ನನ್ನ ಮಿಸ್ಸಸ್ಸನ್ನು ಕಳಿಸ್ತೀನಿ ಮೊದಲು, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ, ಹಾಗೆ ಆಗ್ಬೋದು ಅಂತ. ಇವರು ಮಿಸ್ಸಸ್ ಹೋಗಿದ್ಲು. ಡಾಕ್ಟರ್ ಏನು ಮಾಡಿದ್ರು, ಮನೇಲಿದ್ರು, ನಾನು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ, ಸ್ವಲ್ಪ ಕ್ಲಿನಿಕ್ಗೆ ಹೋಗಿ ಬರಬೇಕು ಅಂತ. ಇವರು ಕ್ಲಿನಿಕ್ಕಿಗೆ ಹೋದರು. ಹೆಂಡತಿ ಇವ್ರ ಮನೆಗೆ ಹೋದ್ಲು ಫಂಕ್ಷನ್ಗೆ. ಫಂಕ್ಷನ್ ಮುಗಿತಾ ಬಂತು. ಸಂಜೆ ಆದರೂ ಡಾಕ್ಟರ್ ಬರಲೇ ಇಲ್ಲ. ಡಾಕ್ಟರ್ ಭಾಳ ಮುಖ್ಯ ಆಗಿದ್ರು ಆ ಸಮಾರಂಭಕ್ಕೆ ಅವತ್ತು. ಡಾಕ್ಟರ್ ಬರಲೇ ಇಲ್ಲ. ಎಷ್ಟು ಸಂಪರ್ಕ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆಗ್ತಾ ಇಲ್ಲ. ಎಲ್ರಿಗೂ ಕೋಪ ಬಂತು. ಎಂತಹ ಬೇಜವಾಬ್ದಾರಿ ಮನುಷ್ಯ ಅವರು. ಅಲ್ಲ, ನೀವು ಬರಲೇಬೇಕು ಅಂತ ಹೇಳಿದ್ರಿ, ಇವರಿಬ್ಬರು ದಂಪತಿಗಳನ್ನ ಕೂರಿಸಿ ನಾವು ಪೂಜೆ ಮಾಡಬೇಕಾಗಿತ್ತು, ಇವ್ರು ಬಂದಿದ್ದಾರೆ, ಅವ್ರು ಬರಲಿ, ಎಂಥ ಆಭಾಸ ಮಾಡಿದ್ರು ನಮಗೆ. ಅಲ್ಲ, ಮನುಷ್ಯನಿಗೆ ಆಗದಿರೋ ಒಂದು ಫೋನ್ ಮಾಡಿ ಬರೋಕ್ಕಾಗಲ್ಲ ಅಂತ ಹೇಳಬೇಕಾಗಿತ್ತಲ್ಲ. ಎಲ್ಲ ತಲೆಗೋನ ಮಾತಾಡ್ಕೊಂಡ್ರು. 6 ಗಂಟೆಗೆ ಡಾಕ್ಟರ್ ಬಂದವರು ಎಲ್ಲರ ಮುಖನೂ ಕೋಪದಲ್ಲಿತ್ತು, ಯಾರೂ ಮಾತಾಡ್ತಾ ಇಲ್ಲ. ಕೊನೆ ಡಾಕ್ಟರ್ ಐ ಆಮ್ ಸಾರಿ, ನನಗೆ ತುಂಬ ಕೆಲಸ ಬಂದ್ಬಿಟ್ಟಿತ್ತು ಇವತ್ತು ಅಂತ. ಯಜಮಾನ್ರು ಯಾರ್ದು, ನಿನ್ನ ಕೆಲಸ ಕಂಡಿದ್ದೀನಿ, ಕೂತ್ಕೊಳ್ಳಯ್ಯ ಸುಮ್ಮನೆ, ಏನು ಊರಿಗೆ ಒಬ್ಬರೇ ಡಾಕ್ಟ್ರು ನೀನು, ಭಾಳ ದೊಡ್ಡ ಮನುಷ್ಯ ನೀನು, ಫಂಕ್ಷನಿಗೆ ಬರ್ತೀನಿ ಬರಲಿಲ್ಲ ನೀನು, ಕೂಗಾಡಕ್ಕೆ ಶುರು ಮಾಡೋದಂತೆ. ಆವಾಗ ಡಾಕ್ಟ್ರ್ ಜೊತೆಲಿ ಬಂದಿದ್ದರು ಒಬ್ಬರು ಹೇಳಿದ್ರು, ಇವತ್ತು ಡಾಕ್ಟ್ರು ನಮ್ಮ ಕ್ಲಿನಿಕ್ಕಿಗೆ ಬಂದಿದ್ದರಿಂದ ಒಬ್ಬರು ಜೀವ ಉಳಿಸಿದ್ದಾರೆ. ಒಂದು ಆಪರೇಷನ್ ಆಗಬೇಕಾಗಿತ್ತು, ಬೇರೆ ಡಾಕ್ಟ್ರುಗಳು ಯಾರೂ ಸಿಗಲಿಲ್ಲ ಇವತ್ತು, ಇವರು ನಾನು ಬಲವಂತವಾಗಿ ಕರ್ಕೊಂಡು ಹೋದೆ. ಇವ್ರು ಹೇಳಿದ್ರು ನಾನು ಫಂಕ್ಷನ್ಗೆ ಹೋಗಬೇಕು ಅಂತ. ಸ್ವಾಮಿ, ನಿಮಗೆ ಫಂಕ್ಷನ್ ಮುಖ್ಯನೋ ಆ ರೋಗಿ ಪ್ರಾಣ ಮುಖ್ಯನೋ ಅಂತ ಕೇಳಿದೆ. ಇಲ್ಲ, ರೋಗಿ ಪ್ರಾಣ ಮುಖ್ಯ ನನಗೆ ಅಂತಂದರು. ಬಂದರು. 6 ಗಂಟೆ ಹೊತ್ತು ಆಪರೇಷನ್ ಮಾಡಿದ್ದಾರೆ. ರೋಗಿ ಬದುಕ್ದ ಇವತ್ತು. ನಿಮ್ಮ ಸಮಾರಂಭಕ್ಕೆ ಇವಾಗ ಬಂದಿದ್ದಾರೆ, ಎಷ್ಟು ಬೇಕಾದ್ರೂ ಉಪಚಾರ ಮಾಡಿ ಇವರಿಗೆ. ಹಾಗೆ ಆಯ್ಕೆ ಪ್ರಶ್ನೆ ಬರುತ್ತಿಲ್ಲ. ಮನೆಗೆ ಮಾರಿ ಪರರಿಗೆ ಉಪಕಾರಿ, ಇದ್ರ ಬಗ್ಗೆ ಪ್ರೇಕ್ಷಕರ ಪರ ವಿರೋಧಗಳನ್ನು ನೋಡೋಣ. ಬೇಲೂರು ರಾಮಮೂರ್ತಿಯವರು ಹೇಳಿದರು, ಅದು ಸ್ವಲ್ಪ ಅಕ್ಷರಶಃ ಸತ್ಯ ಇದೆ. ಹೇಗೆ ಅಂತಂದರೆ, ಉಂಡಾಡಿಗುಂಡುಗಳು ಮಾಡೋ ಊರಿನ ಉಪಕಾರನೇ ಬೇರೆ. ಯಾಕೆ ಅಂತಂದರೆ, ಅವರು ಮಾಡೋ ಅಂಥ ಉಪಕಾರದಲ್ಲಿ ತಮ್ಮ ಸ್ವಾರ್ಥ ಇಟ್ಕೊಂಡು ಉಪಕಾರ ಮಾಡಿರ್ತಾರೆ. ಆದರೆ ಕೆಲವೊಂದು ಮಹಾನ್ ಪುರುಷರನ್ನ ನಾವು ಗಮನಿಸಿದಾಗ ನಿಜಕ್ಕೂ ಸಹ ಅವರು ಆ ಉಪಕಾರನ ಮಾಡದೇ ಇದ್ದಿದ್ರೆ ನಾವು ಈ ಪ್ರಪಂಚದ ಮೇಲೆ ಇರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇದರಲ್ಲಿ ಒಂದು ನಿದರ್ಶನ ಕೊಡಬಹುದು. ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಜೀವನನ ಯಾರೇ ಓದೋರಾಗಲಿ ತಿಳ್ಕೊಂಡಿರೋರಾಗಲಿ ಅದನ್ನು ಪರಾಮರ್ಶಿಸಿದಾಗ ಗೊತ್ತಾಗುತ್ತೆ ಅವರ ವೈಯಕ್ತಿಕ ಜೀವನ ಕಂಪ್ಲೀಟ್ ಶೂನ್ಯ. ಆದರೆ ಅವರು ಈ ನಾಡಿಗೋಸ್ಕರ, ಈ ದೇಶಕ್ಕೋಸ್ಕರ ಏನು ಸೇವೆನ ಮಾಡಿದ್ರು ಅದನ್ನು ಗಮನದಲ್ಲಿಟ್ಕೊಂಡಾಗ ನಿಜಕ್ಕೂ ಸುಧಾ ಅದು ಉಪಕಾರನೇ ಸರಿ. ಆದರೆ ಒಂದು ಸನ್ನಿವೇಶ ಹೇಳಬೇಕಾಗತ್ತೆ. ವಿಶ್ವೇಶ್ವರಯ್ಯನವರು ದಿವಾನ್ರಾಗಿ ಅಧಿಕಾರ ಸ್ವೀಕರಿಸಬೇಕಾಗತ್ತೆ. ಅಧಿಕಾರ ಸ್ವೀಕರಿಸೋದಕ್ಕಿಂತ ಮುಂಚೆ ಅವರ ತಾಯಿ ಹತ್ರ ಹೋಗಿ ಹೇಳ್ತಾರೆ, ಅಮ್ಮ ನೋಡು, ನಾನು ದಿವಾನ್ಗಿರಿನ ನಾನು ಬೇಡ ಅಂತ ಹೇಳಿದ್ದೆ, ಇವತ್ತು ದಿವಾನ್ಗಿರಿ ಬಂದಿದೆ, ನಾನು ಸ್ವೀಕರಿಸ್ತೀನಿ. ಆದರೆ ಒಂದು ಕಂಡೀಷನ್, ನನಗೆ ನೀನು ಭಾಷೆ ಕೊಟ್ಟರೆ ನಾನು ಅಧಿಕಾರ ಸ್ವೀಕರಿಸ್ತೀನಿ. ಏನು ಅಂತಂದರೆ, ನಿನ್ನ ಕಡೆಯಿಂದ ಯಾರಿಗೂ ಸಹ ಉಪಕಾರ ಮಾಡು, ಅವರಿಗೆ ಇದು ಮಾಡು, ಇದನ್ನು ಇದು ಮಾಡೋದಿಲ್ಲ. ಆದರೆ ನಾನು ಆತ್ಮಸಾಕ್ಷಿಯಾಗಿ ಈ ಲೋಕಕ್ಕೆ ಏನು ಉಪಕಾರ ಮಾಡಬೇಕು ಆ ಉಪಕಾರನ ನಾನು ಮಾಡೋದಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಮನೆಗೆ ಮಾರಿ ಪರರಿಗೂ ಉಪಕಾರಿ ಅನ್ನುವಂತಹ ಮಾತಿನಲ್ಲಿ ಮನುಷ್ಯ ಎಷ್ಟೋ ಸಂದರ್ಭದಲ್ಲಿ ತನ್ನನ್ನು ತಾನು ಮರಿಲೇಬೇಕಾಗುತ್ತೆ. ತಾನು ಮರೆದಾಗ ಮಾತ್ರ ಪರರ ನೋವು ಅವನಿಗೆ ಗೊತ್ತಾಗುತ್ತೆ. ಯಾಕಂದರೆ ಗೌತಮ ಬುದ್ಧನಾಗೋದಿಕ್ಕೆ ತನ್ನ ಮನೆಯನ್ನು ಬಿಟ್ಟ, ಅವನು ತನ್ನ ಸಂಸಾರವನ್ನು ಬಿಟ್ಟ. ಅವನು ಹುಡುಕೊಂಡು ಹೋಗಿದ್ದು ನೋವು ಎಲ್ಲಿದೆ ನೋಡೋಣ, ಬಡವರಲ್ಲಿ ಕಂಡ ಅವನು ದೈವದ ಒಂದು ಮೂಲವನ್ನು ಅಲ್ಲಿ ಕಂಡುಕೊಂಡ ಅವನು. ಅಂದರೆ ತನ್ನ ಮನೆತನವನ್ನು ಇಲ್ಲಿ ಮತ್ತೊಂದು ಅರ್ಥ ಇಲ್ಲಿ ಭಾಳ ಚೆನ್ನಾಗಿರೋದು ಅಂದರೆ, ಊರು ಅಂತ ಹೇಳಿದರೆ ಅದರಲ್ಲಿ ಒಂದು ಮನೆ ಇವಂದು ಐತೆ ಅಂತ ಹೇಳಿ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂದರೆ ಒಂದು ಊರಿಗೆ ಅವನು ಉಪಕಾರ ಮಾಡ್ತಾ ಇದ್ದಾನೆ. ಅದರಲ್ಲಿ ಒಂದು ಮನೆ ಒಂದಿದೆ. ಆದ್ದರಿಂದ ಆ ಒಂದು ಉಪಕಾರದ ಕಿಂಚಿತ್ತು ಭಾಗ ಆ ಮನೆಗೂ ಸಹ ಸಲ್ತಾ ಇದೆ. ಆದರೆ ಮನುಷ್ಯ ಸಾಮಾನ್ಯವಾಗಿ ತ್ಯಾಗ ಮನೋಭಾವನೆಯ ಉಳ್ಳವನಾದಾಗ ಮಾತ್ರ
ಅಷ್ಟೇ ಅಲ್ಲದೆ ತಾನು ನೊಂದು ಬೆಂದಾಗ ಮಾತ್ರ ಪರರಿಗೆ ಉಪಕಾರ ಮಾಡೋದಕ್ಕೆ ಸಾಧ್ಯ. ಪ್ರಾಯಶಃ ಅದಕ್ಕೆ ಒಂದು 3 ಸಾಲಿನ ಒಂದು ತ್ರಿಪದಿ ಜ್ಞಾಪಕ ಬರುತ್ತೆ. ಕಲ್ಲು ಸುಟ್ಟು ಸುಟ್ಟು ಸುಣ್ಣವಾಯಿತು, ಅಕ್ಕಿ ಬೆಂದು ಬೆಂದು ಅನ್ನವಾಯಿತು, ಮನುಷ್ಯ ನೊಂದು ನೊಂದು ಮಹಾತ್ಮನಾದ ಅಂತ ಹೇಳಿ. ಅಂದ್ರೆ ಮನುಷ್ಯ ನೊಂದ್ಕೋಬೇಕಾಗತ್ತೆ. ಯಾವಾಗ ನೊಂದ್ಕೊಳ್ತಾನೆ? ಬೇರೆಯವರನ್ನ ನೋವಿಗೆ ಸ್ಪಂದಿಸಿದಾಗ ಅವನಿಗೆ ನೋವಾಗುತ್ತೆ, ಉಪಕಾರ ಮಾಡೋದಕ್ಕೆ ಮುಂದೆ ಹೋಗ್ತಾನೆ. ಈ ಒಂದು ವಿಚಾರದಲ್ಲಿ ಇನ್ನು ಮುಂದಾದರೂ ಸಹ ನಮ್ಮ ಮನುಷ್ಯರಲ್ಲಿ ಮಾಯವಾಗಿರುವಂತಹ ಉಪಕಾರ ಮನೋಭಾವನೆ ಏನಾದರೂ ಬೆಳಿಬಹುದೇನೋ ಅಂತ ಹೇಳಿ ನಾನು ತಿಳಿತಾ ಹೋಗ್ತೀನಿ. ಸುಬ್ಬಯ್ಯ ಅವರು, ಊರು ಒಳ್ಳೇದಿದ್ರೆ ಕೇಳ್ಕೊಂಡು ಬದುಕೋದು ಅಂತ ಒಂದು ಗಾದೆ ಹೇಳ್ತಾರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮನೆ ಗೆದ್ದು ಮಾರ್ ಗೆಲ್ಲು ಅಂತ. ಸೊ ಇವತ್ತಿನ ಪ್ರಸ್ತುತ ಗಾದೆ ವಿಷಯದಲ್ಲಿ ಫಸ್ಟ್ ಮನೆ ಗೆಲ್ಬೇಕಾಗತ್ತೆ, ಆಮೇಲೆ ಊರಿಗೆ ಉಪಕಾರ ಮಾಡಬೇಕಾಗತ್ತೆ. ನಾವು ಮನೆನೇ ಉದ್ಧಾರ ಮಾಡದೆ ದೇಶ ಉದ್ಧಾರ ಮಾಡ್ತೀವಿ ಅಂತ ಹೋದ್ರೆ ಅದು ಸರಿಯಾಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ರಾಮಮೂರ್ತಿ ಅವರು, ನಿಮ್ಮ ಮಾತು. ನಾನು ಆಗಲೇ ಹೇಳಿದಾಗೆ ಉಪಕಾರ ಮಾಡಿದ್ದು ಉಪಯೋಗ ಆಗಬೇಕು, ಅವಶ್ಯಕತೆಗೆ ತಕ್ಕಂತೆ ಉಪಯೋಗ ಮಾಡಬೇಕು. ಈಗಾಗಲೇ ಮೇಡಮ್ ಹೇಳಿದಾಗೆ ಫಸ್ಟು ಮನೆಗೆದ್ದು ಮಾರ್ಗೆಲ್ಲು ಅಂತ ಅನ್ನುವಾಗ ಅಲ್ಲಿ ಸ್ವಾರ್ಥಕ್ಕೆ ಅವಕಾಶ ಕೊಡಬಾರ್ದು. ಮನೆ ಕೆಲಸನೂ ಮುಖ್ಯ, ಊರಿನ ಕೆಲಸನೂ ಮುಖ್ಯ, ಆದರೆ ಇದೆರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅಲ್ಲೇ ಒಂಥರ ಜಾಣ್ಮೆ ಉಪಯೋಗಿಸ್ಬೇಕಾಗತ್ತೆ ನಾವು. ಈಗ ಎಷ್ಟೋ ಸರಿ ನಮಗೆ ಮನೆ ಕೆಲಸವನ್ನು ನೆಗ್ಲೆಕ್ಟ್ ಮಾಡಿ ಹೊರಗಡೆ ಕೆಲಸ ಮಾಡೋ ಸಂದರ್ಭ ಕೂಡ ಬರುತ್ತೆ. ಅಲ್ಲಿ ನಿಮಗೆ ಸಿಗೋದು ಆತ್ಮಸಂತೃಪ್ತಿ. ಇನ್ನೊಬ್ಬರಿಗೆ ನೀವು ಉಪಕಾರ ಮಾಡಿದಾಗ ನಿಮಗೆ ಸಿಗೋ ಆತ್ಮಸಂತೃಪ್ತಿಗೆ ಯಾವುದೂ ಈಕ್ವಲ್ ಇಲ್ಲ. ಆದರೆ ನಮ್ಮಲ್ಲಿ ನಾವೇನೋ ಮಾಡ್ಕೊಳ್ತೀವಿ, ತಿಂತೀವಿ, ನಮ್ಮ ಮನೆಯವ್ರ ಬಟ್ಟೆ ಕೊಡಿಸ್ತೀವಿ, ಅದು ಕೊಡಿಸ್ತೀವಿ, ಇದು ಕೊಡಿಸ್ತೀವಿ, ಎಲ್ಲ ಮಾಡ್ತೀವಿ ಕರೆಕ್ಟು. ಆದರೆ ಯಾರೋ ಒಬ್ಬ ಅವಶ್ಯಕತೆ ಇರೋ ಒಬ್ಬ ಮನುಷ್ಯನಿಗೆ ಏನಾರೋ ಸ್ವಲ್ಪ ಸಹಾಯ ಮಾಡಿದಾಗ ಸಿಗೋ ತೃಪ್ತಿ ಯಾವುದಕ್ಕೂ ಸಮ ಆಗೋದಿಲ್ಲ ಅದು. ಹಾಗಾಗಿ ಅವರಾಗಲೇ ಹೇಳಿದಾಗೆ ನಾವು ಬೇರೆಯವ್ರಿಗೆ ಮಾಡತಕ್ಕಂಥ ಉಪಕಾರ ಮನೆ ಕೆಡವಿ ಚಪ್ರ ಹಾಕೋದ್ರೂ ಹಂಗೆ ಆಗಬಾರ್ದು, ಮನೆ ಮುಂದೆ ಚಪ್ರ ಹಾಕೋ ಥರ ಆಗಬೇಕು. ಆ ಚಪ್ರದಿಂದ ಮಂಗಳ ಕಾರ್ಯ ನಡೆಯೋ ಹಾಗಾಗಬೇಕು. ನಾವು ಮಾಡಿದ ಉಪಕಾರನ 4 ಜನ ಸ್ಮರಿಸಬೇಕು, ಸ್ಮರಣೆ ಮಾಡ್ಕೋಬೇಕು. ಯಾಕೆಂದರೆ ಉಪಕಾರ ಮಾಡ್ತೀವಿ ಅಂತ ಹೋದಾಗ ಸಹಾಯ ಕೇಳ್ಕೊಂಬರೋ ಜನಗಳಿಗೇನು ಕಡಿಮೆ ಇಲ್ಲ. ಯಾರಿಗೆ ಅವಶ್ಯಕತೆ ಇದೆಯೋ ಸತ್ಪಾತ್ರರಿಗೆ ದಾನ ಮಾಡಬೇಕು ಅಂತ ಹೇಗೆ ವೇದದಲ್ಲಿ ಹೇಳುತ್ತೆ, ಹಾಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವಶ್ಯಕತೆಗೆ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಮಾಡಿದ ಉಪಕಾರ ಅವರಿಗೆ ನೆಸೆಸರಿಯಾಗಿ ಅವರ ಬದುಕಿಗೆ ಒಂದು ದಾರಿ ಮಾಡಿಕೊಡುತ್ತೆ. ಅಂಥ ಉಪಕಾರವನ್ನು ನಾವು ಮಾಡಬೇಕು. ಜೊತೆಗೆ ನಮಗಿರತಕ್ಕಂಥ ಜವಾಬ್ದಾರಿ ಕೂಡ ನಾವು ನಿಭಾಯಿಸಬೇಕು. ನಮಗೆ ಸಾಮಾಜಿಕವಾಗಿ ಸಾಂಸಾರಿಕವಾಗಿ ನಮಗೇನು ಜವಾಬ್ದಾರಿ ಇದೆ ಅದನ್ನು ಕೂಡ ನಿಭಾಯಿಸಬೇಕು, ಊರಿಗೂ ಉಪಕಾರ ಮಾಡಬೇಕು ಅಂತ ಹೇಳ್ತೀನಿ. ಶ್ರೀಪಾದ್ ಶೆಟ್ಟರ್ ಅವರು ಏನು ಹೇಳ್ತಾರೆ ಕೇಳೋಣ. ಜೇಡ್ರ ದಾಸಿಮಯ್ಯ ತನ್ನೊಂದು ವಚನದಲ್ಲಿ ಹೇಳ್ತಾನೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ಸುಯಿದಾನ, ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಂಬೆ ಕಾಣ ರಾಮನಾಥ ಅಂತ. ಇಡೀ ಪ್ರಪಂಚವೇ ಒಂದು ದಾನವಾಗಿರುವಾಗ ಆ ದಾನವನ್ನು ಉಣ್ತಾ ಇರುವಂಥ ನಾವು ಈ ದಾನವನ್ನು ಉಣ್ತಾನೆ ಇನ್ನೊಬ್ಬರಿಗೂ ನಮ್ಮಲ್ಲಿದ್ದದ್ದನ್ನು ದಾನ ಮಾಡುವಂಥ ಒಂದು ಸ್ವಭಾವ. ಈಗ ಹೇಳ್ತಾರೆ, ಲೋಕದಲ್ಲಿ ಬಂದು ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ. ಮನೆಗೆ ಮಾರಿ ಅಂದ ಕೂಡ್ಲೇನೆ ಹೆದರ್ಕೊಂಡು ಉಪಕಾರ ಮಾಡೋದು ಬಿಡಬಾರ್ದು. ಊರಿಗೆ ಉಪಕಾರಿ ಅಂತ ಜನ ಹೊಗಳದ್ ಕೂಡ್ಲೇನೆ ಇವ್ರು ನಾನು ಹೊಗಳು ಬಿಟ್ರಲ್ಲ ಅಂತ ಅಹಮ್ಮಿನ ಕೋಟೆಯಲ್ಲಿ ಬೀಗ್ತಾ ಉಪಕಾರ ಮಾಡೋದನ್ನು ಬಿಡಬಾರ್ದು, ಅಥವಾ ತಾನು ಉಪಕಾರ ಮಾಡೋದಕ್ಕೆಲ್ಲ ಪ್ರಚಾರ ಸಿಗಬೇಕು ಅನ್ನುವ ಲೆಕ್ಕಾಚಾರಕ್ಕೂ ಹೋಗಬಾರ್ದು. ಆದ್ರಿಂದ ಲೋಕದಲ್ಲಿ ಈ ಸುಖೇ ದುಃಖೇ ಸಮೀಕೃತ್ವ, ಲಾಭಾಲಾಭವು ಜಯಾಪಜಯವು, ಮಾನಾಪಮಾನೆಯು, ತುಲ್ಯನಿಂದ ಸ್ತುತಿರ್ಮೌನಿ ಅಂತ. ಹೊಗಳಿಕೆಯಲ್ಲಿ ಮತ್ತು ನಿಂದೆಯಲ್ಲಿ. ಹಾಗೆ ಇಲ್ಲಿ ಮನೆಗೆ ಮಾರಿ ಅನ್ನುವಲ್ಲಿ ಒಂಥರ ತೆಗಳಿಕೆ ಇದೆ. ಆದರೆ ಎಲ್ಲೋ ಒಂದು ಒಳ್ಳೆ ಕಾರಣ ಮಾಡ್ಬೇಕಿದ್ರೆ ಯಾರೋ ಮನೆಗೆ ಮಾರಿ ಅಂದ್ರು ಅದನ್ನೇ ಡೋಂಟ್ ಕೇರ್ ಅನ್ಬೇಕು. ಇಲ್ಲ, ನಾನು ಆದ್ರೂ ಅಡ್ಡಿಲ್ಲ ಈ ಕೆಲಸ ಮಾಡ್ತೀನಿ. ಊರಿಗೆ ಉಪಕಾರ ಮಾಡುವಾಗಲೂ ಸಹ ಮನೆಯ ಬಗ್ಗೂ ವಿಚಾರ ಮಾಡಬೇಕು. ಕೃತಜ್ಞತೆ ಅನ್ನುವಂಥದ್ದು ಹೂವಿಗೆ ಪರಿಮಳ ಇದ್ದಂತೆ. ಉಪಕಾರ ಅನ್ನುವಂಥದ್ದು ಮನುಷ್ಯನ ಅಂತರಂಗದ ಆಳದಿಂದ ಅರಳಿ ಬರ್ತಾ ಇರುವಂಥ ಹೂವು. ಈ ಹೂವು ಈಗ ಅರಳ್ದಾಗ್ಲೇ ಏನಾಗುತ್ತೆ ಅಂತ ಹೇಳಿದ್ರೆ ಕೃತಜ್ಞತೆ ಎನ್ನುವ ಪರಿಮಾಣ ಬರುತ್ತೆ. ಅದರಿಂದ ಇನ್ನೊಬ್ರು ಕೃತಜ್ಞತೆ ಹೇಳ್ತಾರೆ ಅಂತ ಉಪಕಾರ ಮಾಡೋದು. ನಮ್ಮಲ್ಲಿ ಹೇಳ್ತಾರೆ, ಮನೆ ಮಾಡಿದ ಮೇಲೆ ಕೂಳು ಹಾಕಿದರೆ ಕಾಗೆಗಳಿಗೆ ಬರಗಾಲ ಇಲ್ಲ ಅಂತ. ಆ ಕಾರಣಕ್ಕಾಗಿ ದಾನ ಮಾಡೋದಲ್ಲ, ದಾನವನ್ನ ಸಮಾಧಾನಕ್ಕಾಗಿ, ಇನ್ನೊಬ್ರು ಉಪಕಾರಕ್ಕಾಗಿ, ಉಪಯೋಗಕ್ಕಾಗಿ ಮಾಡಬೇಕು. ಮನೆಯನ್ನು ಉಳಿಸ್ಕೊಂಡು ಊರನ್ನು ಬೆಳೆಸುವ ಕೆಲಸ ಮಾಡಿದಾಗ ಸರಿಯಾಗ್ತದೆ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ನೋಡೋದಲ್ಲ. ಮನೆಗೆ ಮಾರಿ ಪರರಿಗೆ ಉಪಕಾರಿ, 100 ಮನೆಯನ್ನು ಬೆಳಗುವ ದೀಪವಾಗು, 100 ಊರನ್ನು 100 ಮನೆಯನ್ನು ಬೆಳಗುವ ದೀಪವಾಗು. ಆದರೆ ದೀಪದ ಕೆಳಗಿನ ಕತ್ತಲನ್ನು ಮರೆಯದಿರು, ದೀಪದ ಕೆಳಗಿನ ಕತ್ತಲನ್ನು ಮೊದಲು ಬೆಳಗು. ಮನೆಗೂ ಉಪಕಾರಿಯಾಗು, ಪರರಿಗೂ ಉಪಕಾರಿಯಾಗು, ಆದರೆ ಮನೆಯನ್ನು ಮಾರಿ ಪರರಿಗೆ ಉಪಕಾರಿಯಾಗಬೇಡ. ಇದೇ ಈ ಮಂಥನದ ಸಾರಾಂಶ. ವೀಕ್ಷಕರೇ, ನೋಡಿದ್ರಲ್ಲ, ಮೋಡಿ ಮೋಡಿ ಮಾತಿನ ಮೋಡಿ ಕಾರ್ಯಕ್ರಮದ ಈ ಒಂದು ಹೆಜ್ಜೆ
ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಮೋಡಿ ಮೋಡಿ